ಕಾವೇರಿ ಕಾವೇರಿ. ಅರೆ ಮಾವ, ವಾಟ್ ಎ ಸರ್ಪ್ರೈಸ್! ಯಾವಾಗ ಬಂದ್ರಿ ಊರಿಗೆ? ಈಗ ತಾನೇ ಬರ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಮಾವ. ಎಲ್ಲಿ ಕಾವೇರಿ ಕಾಣ್ತಾ ಇಲ್ಲ? ಅಮ್ಮ ಅಮ್ಮ, ನಿಮ್ಮ ಅಣ್ಣ SP ಸಾಹೇಬರು ಬಂದಿದ್ದಾರೆ, ಬಾಮ ಬೇಗ. ಓ ಅಣ್ಣ, ಚೆನ್ನಾಗಿದ್ಯಾ? ಬಹಳ ಅಪರೂಪ ಆಗ್ಬಿಟ್ಟೆ. ಏನ್ ವಿಶೇಷ? ಒಬ್ನೇ ಬಂದಿದ್ಯಾ? ಅದಕ್ಕೆ ಬರ್ಲಿಲ್ವಾ? ಇಷ್ಟು ಪ್ರಶ್ನೆ ಒಟ್ಟಿಗೆ ಕೇಳ್ಬಿಟ್ರೆ ನಾನು ಹೇಗೆ ಉತ್ತರ ಹೇಳೋದು? ಡ್ಯೂಟಿ ಮೇಲೆ ಬಂದಿದ್ದೆ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮನೆಗೆ ಬರ್ಬೇಕು ಅಂತ ಬಂದಿದ್ರೆ ಖಂಡಿತ ನಿಮ್ಮ ಅತ್ಕೆನ್ ಕರ್ಕೊಂಡ್ ಬರ್ತಿದ್ದೆ. ಅಂದಾಗ ಎಲ್ಲಿ ನಿನ್ ಗಂಡ ಕಾಣ್ತಾ ಇಲ್ವಲ್ಲ? ಇದ್ದಾರೆ, ಬಾ. ಬನ್ನಿ ಮಾವ. ಏನು ಅಂದ್ರೆ ಯಾರು ಬಂದಿದ್ದಾರೆ ನೋಡಿ? ಓಹೋ, ಬರ್ಬೇಕು ಬರ್ಬೇಕು SP ಸಾಹೇಬ್ರು, ದಯಮಾಡ್ಸಿ. ಏನಯ್ಯ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ನೋಡು, ಇಷ್ಟ ಮಾತ್ರ. ಏನು ಗಂಡ ಹೆಂಡತಿ ಇಬ್ರು ಸೇರಿ ನಮ್ಮನ್ ಮರೆಯೋದಕ್ ಶುರು ಮಾಡ್ಬಿಟ್ರ ಹಾಗೆ? ಯಾಕೆ ಬಾವ ಹಾಗಂತಿದ್ಯಾ? ಅಲ್ಲಯ್ಯ, ನಿನ್ ಮಗಳ ಗಂಡ್ ನೋಡಿದ್ಯಂತೆ. ಅದೇನಾಯ್ತು ಅಂದ್ರೆ? ಅದು ಇಲ್ಲ ಇದು ಇಲ್ಲ, ಸುಮ್ನೆ ಇರಯ್ಯ. ಏನಮ್ಮ, ನಿಮ್ಮಪ್ಪ ನಿನ್ನ ಗಂಡ್ ನೋಡಿದಾನಂತೆ? ಹೋಗು ಮಾವ. ಏನ್ ಗಂಡ ಹೆಂಡತಿ ಇಬ್ರು ಸೇರಿ ಸೀಕ್ರೆಟ್ ಆಗಿ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿರೋ ಹೇಗೆ? ಹಾಗೇನಿಲ್ಲ ಅಣ್ಣ, ಏನೋ ಗಲಾಟೆಲಿ ಮರ್ತೋಯ್ತು. ಲಗ್ನ ಪತ್ರಿಕೆ ಪ್ರಿಂಟ್ ಆದ ತಕ್ಷಣ ಮೊದಲು ನಿನಗೆ ತಲುಪಿಸ್ತೀನಿ. ಲಗ್ನ ಪತ್ರಿಕೆನು ಬೇಡ, ಏನು ಬೇಡ, ಮೊದಲು ಹುಡುಗನ್ ನೋಡ್ಬೇಕು. ಅಷ್ಟೇ ತಾನೇ? ನೀನ್ ಊಟಕ್ಕಿಲ್ಲೇ ಇರು, ನಾ ಹುಡುಗನ್ ಕರೆಸ್ತೀನಿ. ಆಯ್ತು. ತಗೋ, ಈ ಡ್ರೆಸ್ ಚೇಂಜ್ ಮಾಡ್ಕೋ, ಬೇಗ ಬರ್ಬೇಕು. ಓಕೆ. ಸಂಗೀತ, ಒಳ್ಳೆ ಹುಡುಗನ್ನ ಹುಡುಕೊಂಡಿದ್ಯಮ್ಮ. ಹೇಳ್ ಮಾಡ್ಸಿದ್ ಜೋಡಿ ಬಹಳ ಚೆನ್ನಾಗಿದೆ. ಸರ್, ನಿಮ್ ಸ್ಟೇಟ್ಮೆಂಟ್ ರಾಂಗು. ಇವಳನ್ನ ಸೆಲೆಕ್ಟ್ ಮಾಡಿದ್ದು ನಾನೇನೆ. ಇವಳನ್ನೇ ಮದುವೆ ಮಾಡ್ಕೋಬೇಕಂತ ಹಠ ಮಾಡಿದ್ದು ನಾನೇ. ಆಹಾ, ಹಾಗಾದ್ರೆ ನೀನೇ ಬುದ್ಧಿವಂತ ಕಣೆಯ. ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ? ಈಗ ನಿನಗೆ ಓಕೆನಾ? 100% ಓಕೆ. ತಾಳಿ ಕಟ್ಟಿಸ್ಬಿಡು. ಏನಪ್ಪ, ನೀನ್ ಎಲೆ ಅಡ್ಕೆ ಹಾಕೊಳ್ಳಲ್ವಾ? ನನಗೂ ಮದುವೆ ಆಗ್ಬೇಕು. ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲಾರ್ಕಿನ ಮರ್ಸ್ಕೊಡ್ಬೇಕು, ಆಗ ನಾನು ಹಾಕೋಬೇಕು. ಅದೇನು? ನಮ್ ಫಾದರ್ ಆರ್ಡ್ರು. ವಾ 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 ವಾ, ನಿಮ್ ತಂದೆ ಪುಣ್ಯ ಮಾಡಿದ್ರು. ಈಗಿನ ಕಾಲದಲ್ಲೂ ಇಟ್ಟು ಪಿತೃ ಭಕ್ತಿರೋ ಹುಡುಗನ ನಾನು ನೋಡೇ ಇರ್ಲಿಲ್ಲ. ವೆರಿ ಗುಡ್, ಕೀಪ್ ಇಟ್ ಅಪ್.
ಏನಾಗಿದೆ ಡಾಕ್ಟರ್? ಹುಡುಗಿ ನಾರ್ಮಲ್ ಆಗಿದ್ದಾಳೆ, ಅವಳಿಗೇನು ತೊಂದರೆ ಇಲ್ಲ. ಹಾಗಾದ್ರೆ ನಿನ್ನೆ ಯಾಕೆ ಹಾಗಾಡಿದ್ಲು? ಅದೇ ನಂಗೂ ಅರ್ಥವಾಗ್ತಾ ಇಲ್ಲ. ಯಾವುದಕ್ಕೂ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡೋಕ್ಕಿಂತ ಮುಂಚೆ ಏನು ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋದು ಒಳ್ಳೇದು. ಇಲ್ಲ ಅಣ್ಣ, ಮದ್ವೆ 20 ದಿವಸ ಇಟ್ಕೊಂಡು ನನ್ ಮಗಳನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಕಳ್ಸೋದಕ್ಕೆ ನನ್ಗಿಷ್ಟ ಇಲ್ಲ. ಏನಮ್ಮ ನೀನು ಹೀಗೆ ಎದುರ್ತಾ ಇದ್ಯಾ? ಕ್ಯಾನ್ಸರ್ ಹಾಸ್ಪಿಟಲ್ಗೆ ಯಾರಾದ್ರೂ ಟೆಸ್ಟ್ಗೆ ಅಂತ ಹೋದ್ರೆ ಅವ್ರು ಕ್ಯಾನ್ಸರ್ ಬಂದಿದೆ ಅಂತ ಅರ್ಥ ಏನು? ನಿನ್ ಮಗಳು ನಿನ್ನೆ ಹೇಗಾಡಿದ್ಲು ಅಂತ ನೀನೇ ನೋಡಿದ್ಯಾ? ನಾಳೆ ಇನ್ನೇನಾದ್ರೂ ಅನಾಹುತ ಆದ್ರೆ ಏನ್ ಗತಿ? ಇಲ್ಲ ಅಣ್ಣ, ನನ್ ಮನ್ಸು ಒಪ್ತಾ ಇಲ್ಲ. ಡಾಕ್ಟರ್, ನಂಗೆ ಡೆಫಿನೆಟ್ ಆಗಿ ಗೊತ್ತು ಇದು ಸೈಕಿಕ್ ಕೇಸ್ ಅಲ್ಲ ಅಂತ. ಯಾವುದೋ ಒಂದು ಶಕ್ತಿ ಆಗಾಗ ಅವಳ ಮೈ ಮೇಲೆ ಬಂದು ಈ ರೀತಿ ಹಿಂಸೆ ಪಡಿಸ್ತಾ ಇದೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಮಿಸ್ಟರ್ ಚಂದ್ರು? ಮೆಡಿಕಲ್ ಸ್ಟೂಡೆಂಟ್ ಆಗಿ ಸೈಂಟಿಫಿಕ್ ಅಪ್ರೋಚ್ ಮಾಡ್ದೇನೆ ಅದೇನೋ ಮೈ ಮೇಲೆ ಬರುತ್ತೆ, ಏನೋ ಆಗುತ್ತೆ ಅಂತಿರಲ್ಲ ಚಂದ್ರು. ಮೊದಲು ನಾನು ನಂಬ್ತಿರ್ಲಿಲ್ಲ ಡಾಕ್ಟರ್, ಸಂದರ್ಭ ನನ್ನ ನಂಬುವಾಗ ಮಾಡ್ತಾ ಇದ್ದೆ. ಆಸ್ಪತ್ರೆ ಕಳಿಸೋದು ಬಿಟ್ಟು ಬೇರೆ ಏನಾದ್ರು ಇದ್ರೆ ಸಜೆಸ್ಟ್ ಮಾಡಿ. ಹಾಗಾದ್ರೆ ಹೀಗ್ ಮಾಡಿ, ಸದ್ಯಕ್ಕೆ ಅವಳನ್ನ ಈ ಸ್ಥಳದಿಂದ ಬದಲಾಯಿಸಿ ಬೇರೆ ಯಾವ್ದಾದ್ರು ಹಿಲ್ ಸ್ಟೇಷನ್ ಕರ್ಕೊಂಡು ಹೋಗಿ, ಅಲ್ಲಿ ಲೆಟರ್ ಟೇಕ್ 10 days ರೆಸ್ಟ್. ಅಲ್ಲೂ ಈ ತರ ಏನಾರು ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮೀ, ಐ ವಿಲ್ ಕಮ್ ಅಂಡ್ ಸಿ. ಅದು ಕರೆಕ್ಟೇ. ಹ್ಯಾವ್ ದಿಸ್. ಥ್ಯಾಂಕ್ ಯು ಡಾಕ್ಟರ್. ಸಂಗೀತ, ಮತ್ತೆ ಬಂದು ನೋಡ್ತೀನಿ. ಚಂದ್ರು, ಎಲ್ಲಿ ಹೋಗ್ತಿದ್ಯಾ? ನನ್ ಕಾಟೇಜ್ಗೆ. ನಾವೆಲ್ಲ ಒಂದೇ ಮನೆಯವರು, ಒಂದ್ ಕಡೆ ಇರ್ದೆ ನೀನ್ ಮಾತ್ರ ಬೇರೆನಾ? ನೀನು ನಮ್ ಜೊತೆಲೇ ಇರು ಬಾ. ಅದೆಲ್ಲ ಮದುವೆ ಆದ್ಮೇಲೆ ಮತ್ತೆ ನಿನ್ನ ಇದೇ ಜಾಗ ಕರ್ಕೊಂಡ್ ಬರ್ತೀನಿ. ಅವಾಗ ನಿನ್ ಜೊತೆಲಿ ನಿನ್ ರೂಮಲ್ಲೇ ಇರ್ತೀನಿ. ಓಕೆ? ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಸಂಗೀತ, ಹೇಯ್, ಏನ್ ಹಾಗೆ ನೋಡ್ತಿದ್ಯಾ? ಚಂದ್ರು, ನಿನ್ನ ನೋಡ್ತಿದ್ರೆ ನನಗೊಂದು ಪ್ರಶ್ನೆ ಕೇಳ್ಬೇಕು ಅಂತ ಅನ್ಸುತ್ತೆ. ನಿಜ ಹೇಳೋ ಹಾಗಿದ್ರೆ ಕೇಳ್ತೀನಿ. ಹೇಯ್, ನಿನ್ನ ಹತ್ರ ಯಾವ ತರ ಸುಳ್ಳು ಹೇಳಿದಿನ? ನನ್ ಮನಸ್ಸಿನಲ್ಲಿ ನಿನಗ್ ತಿಳಿದಿರುವಂತ ರಹಸ್ಯ ಯಾವ್ದು ಇಲ್ಲ. ರಹಸ್ಯ ಅಂತಲ್ಲ, ಎಲ್ರೂ ನನ್ನ ಎದುರಿಗೆ ಅದನ್ನ ಮುಚ್ಚಿಡೋ ತರ ಕಾಣಿಸುತ್ತೆ. ಇಷ್ಟು ದಿನ ನೀನು ಹಾಗೆ ಮಾಡ್ತಿದ್ದೀಯಾ, ಇವತ್ತು ನಿಜ ಹೇಳಲೇಬೇಕು. ಓ ಎಸ್, ಪ್ರಾಮಿಸ್. ನನ್ ಮಾತನ್ನ ನಂಬಿಕೆ ಅಲ್ವಾ? ಅವತ್ತು ನಮ್ ಸೋದರ ಮಾವ ಬಂದ ದಿವ್ಸ ಊಟ ಆದ್ಮೇಲೆ ನನ್ಗೇನಾಯ್ತೋ ಗೊತ್ತೇ ಇಲ್ಲ. ಮಹಡಿಯಿಂದ ಬರ್ತಾ ಇದ್ದಾಗ ತಲೆ ತಿರುಗಿ ನೀನ್ ಬಿದ್ದು ಹೋಗ್ತಿದ್ದೆ ಅಂತ ಹೇಳಿದ್ರು. ಅಷ್ಟೇ ತಾನೆ? ಅಷ್ಟೇ ಅಲ್ಲ ಚಂದ್ರು, ಎಷ್ಟೋ ಸಲ ನೀವೆಲ್ಲ ನನ್ನೊಂಥರ ನೋಡ್ತೀರಾ. ನಾನು ಎಲ್ಲೋ ಇರ್ತೀನಿ, ಮತ್ತೆ ನೋಡಿದ್ರೆ ಇನ್ನೆಲ್ಲೋ ಇರ್ತೀನಿ. ಕಾರಣ ಏನು ಅಂತ ನನಗೆ ಗೊತ್ತಾಗೋಲ್ಲ. ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಕಾರಣ ಹೇಳ್ತಾರೆ. ನೀನಾದ್ರೂ ಹೇಳು ಚಂದ್ರು, ನನ್ಗೇನಾಗಿದೆ? ಹುಚ್ಚಿಡ್ತಿದ್ಯಾ? ಯಾಕೆ ಇದೆಲ್ಲ ಕಲ್ಪನೆ ಮಾಡ್ಕೋತೀಯ? ಸತ್ಯವಾಗ್ಲೂ ಹೇಳ್ತೀನಿ, ನಿನಗೇನೂ ಆಗಿಲ್ಲ. ನನ್ ಕಂಡ್ರೆ ಆಗದಿರೋ ಒಂದು ದುಷ್ಟ ಶಕ್ತಿ ನಿನ್ ಮೂಲಕ ನನ್ ಮೇಲೆ ಸೇರ್ ತೀರ್ಸ್ಕೋಬೇಕು ಅಂತ ಹೋರಾಡ್ತಾ ಇದೆ. ಹಾಗಂದ್ರೆ ಆ ಕೆಟ್ಟ ಶಕ್ತಿ ಆಗಾಗ ನಿನ್ ಮೈಂಡಲ್ಲಿ ಸೇರ್ಕೊಂಡು ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಡುತ್ತೆ. ನಿಜನಾ ಚಂದ್ರು? ಹೌದು. ಅವತ್ ನೀನು ನಿಮ್ ಸೋದರ ಮಾವನ್ ರಿವಾಲ್ವರ್ ತಗೊಂಡು ನಾನು ಸುಡಕ್ ಬಂದಾಗ ತಪ್ಪಿಸ್ಕೊಳ್ಳೋ ಹೊತ್ತಿಗೆ ಸಾಕಾಗೋಯ್ತು. ಇನ್ನೊಂದ್ ದಿವ್ಸ ನನ್ ಕಾರಿಂದಲೇ ಅಂತ್ಕೊಂಡು ನಾನು ಕತ್ತಿಸ್ಕಿ ಕೊಲ್ಲೋದ್ರಲ್ಲಿದ್ದೆ. ಚಂದ್ರು, ಇದು ಅನ್ಯಾಯ, ತುಂಬಾ ಅನ್ಯಾಯ. ನಾನ್ ಬದುಕಿದ್ರೆ ತಾನೆ ಆ ದುಷ್ಟ ಶಕ್ತಿ ಬರೋದು, ಹಿಂಸೆ ಮಾಡೋದು. ನಾನೇ ಇಲ್ದೆ ಹೋದ್ರೆ ಆ ಶಕ್ತಿ ಏನ್ ಮಾಡುತ್ತೋ ನೋಡ್ತೀನಿ. ಏನ್ ಹೇಳ್ತಿದೆ ಸಂಗೀತ? ಈ ಅನಾಹುತಕ್ಕೆ ಒಂದ್ ಮುಕ್ತಾಯ ಮಾಡ್ತೀನಿ. ನಿನ್ನ ಕೊಲ್ಲೋ ಪ್ರಯತ್ನ ಪಟ್ಟು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನಾನ್ ಸತ್ತು ನಿನಗ್ ಬಂದಿರೋ ಗಂಡಾಂತರನ ತಪ್ಪಿಸ್ತೀನಿ. ಸಂಗೀತ, 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 ನನ್ನ ಮಾತು ಕೇಳು. ಓಡ್ಬೇಡ ಸಂಗೀತ, 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 ಸಂಗೀತ.
ಹೋಗು ಸಂಗೀತ ಬಿಡು ಬಿಡು ಚಂದ್ರು ಚಂದ್ರು ಸಂಗೀತ ನೋ ಸಂಗೀತ ಬೇಡ ಬಿಡು ನಾನು ಬಿಡಲ್ಲ ಸಾಯ್ತೀನಿ ನಾನು ಬಿಡಲ್ಲ ಸಾಯ್ತೀನಿ ನನ್ನ ಮಗಳಿಂದ ದೂರ ಮಾಡ್ತೀಯ ನಿನ್ ಸಾಯ್ತೀನಿ ನಾನೇನ್ ಬಿಡಲ್ಲ ನನ್ನ ಮಗಳಿಂದ ದೂರ ಮಾಡ್ತೀಯ ಪಾಪಿ ನಿನ್ ಸಾಯ್ತೀನಿ ನಿನ್ನ ಸಾಯ್ಬಿಡ್ತೀನಿ ನಿನ್ ಬಿಡಲ್ಲ 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 ಬಿಡಮ್ಮ ಬಿಡ್ತೀನಿ ಬಿಡು ಬಿಡಿ ಬಿಡಲ್ಲ 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 ಸಂಗೀತ ಚಂದ್ರು ಏನ್ ಮಾವ ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ನೀನ್ ಇಲ್ಲಿರೋದು ತುಂಬಾ ಅಪಾಯ. ಆದಷ್ಟು ಬೇಗ ನೀವು ಊರಿಗೆ ಹೊಟ್ಟೋಗು. ಹೇಗಾದ್ರೂ ಮಾಡಿ ಇವಳು ನಾವು ಕರ್ಕೊಂಡ್ ಬರ್ತೀವಿ. ಇಷ್ಟು ಕಾಲ ಎದುರ್ಕೊಂಡು ನಾವು ಊರ್ಗ್ ಹೊಟ್ಟೋದ್ರೆ ನಾಳೆ ಇವಳ ಜೊತೆ ಸಂಸಾರ ಮಾಡೋದಕ್ಕೆ. ಧೈರ್ಯವಾಗಿರಿ, ಎಲ್ರೂ ಒಟ್ಟಿಗೆ ಬಂದಿದ್ದೀವಿ, ಎಲ್ರೂ ಒಟ್ಟಿಗೆ ಹೋಗೋಣ ಬನ್ನಿ. ಸರಿಯಪ್ಪ. ತಪ್ಪಿಸ್ಕೊಳಕ್ಕಾಗಲ್ಲ ಕಣೋ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ತೀಯೇನೋ ಪಾಪಿ. ಇವತ್ತಿಗೆ ಮುಗೀತು ನಿನ್ನ ಆಯ್ಸು. ಸಂಗೀತ ಬೇಡ ಪ್ಲೀಸ್. ನಾನು ಸಂಗೀತ ಅಲ್ವೋ, ನಾನು ಮಂದಾಕಿನಿ ಕಣೋ. ನಂದ ನೀ ಸತ್ತೆ. ನಂದ ನೀ ಸತ್ತೆ. ನಿನ್ ಕತೆ ಮುಗ್ದೋಯ್ತು ಇವತ್ತಿಗೆ.
ಮಂದಾಕಿನಿ ನೀನು ಕೊಲ್ಬೇಕಾನೆ ನನ್ ಮೇಲೆ ಸೇರ್ ತಿಳ್ಕೊಬೇಕಾನೆ ತಗೋ ತಗೋ ಇರುವವನ್ನ ಶೂಟ್ ಮಾಡೋಣ ಶೂಟ್ ಮೀ ಯಾಕಾಗ ನೋಡ್ತಾ ಇದೀಯಾ ಶೂಟ್ ಮಾಡು ಆದ್ರೆ ಯಾವ ಕಾರಣಕ್ಕೂ ನಾನ್ ಮದುವೆಗೆ ಹುಡುಗಿ ಮೇಲೆ ಬರ್ಬೇಡ ನಿನ್ನ ಆಸೆ ಅಂತೆ ನಾ ಒಳಗೆ ಸುಟ್ಟು ಪೂಜೆ ಆಗ್ಬೋದಾಯ್ತು ಆದ್ರೆ ನಾನು ತಪ್ಪಿಸ್ಕೊಂಡು ನಿನ್ನ ಯಾಕೆ ಬೆಂಕಿತ ಕಾಪಾಡ್ದೆ ಗೊತ್ತಾ ಓ ಜನ್ಮದಲ್ಲಿ ನಾ ಪ್ರೀತಿದ್ರಿಂದ ದೀಪ ನಿನ್ ದ್ವೇಷದೂರಿ ಸಿಕ್ಕಿ ನನ್ನ ಜೊತೆ ಸುಟ್ಟು ಪೂಜೆ ಆಗೋದು ಈ ಜನ್ಮದಲ್ಲೂ ನಾ ಪ್ರೀತಿಸಿದೆ ಅಂತ ಈಗ ಅವಳು ಅನುಣವಾಗಿ ಕೊಲ್ಬೇಡ ನನ್ಕೊಳ್ಳು ನನ್ ಸಾವಿಂದನಾದ್ರೂ ನಿನ್ ದ್ವೇಷ ತಿರ್ಲಿ ನಿನ್ನ ಅನಿಷ್ಟ ನಾಶ ಆಗ್ಲಿ ಕೊಲ್ಬಿಡು ನನ್ನ ಮಂದಾಕಿನಿ ಕೊಲ್ಬಿಡು ನನ್ನ ಮತ್ತೆ ನನ್ನ ಸಂಗೀತದ ಮೇಲೆ ಬರ್ಬೇಡ ಶೂಟ್ ಮಾಡ್ಬಿಡು ನನ್ನ ಶೂಟ್ ಮೀ ಕಮ್ ಆನ್ ಶೂಟ್ ಮೀ ಮತ್ತೆ ಈಗ ಪಿಶಾಚಿಯಾಗಿ ಬಂದು ಅವ್ರನ್ನ ಕಾಡ್ತೀನಿ ಅಂತೀಯಲ್ಲ ಏನ್ ಬಂದಿದ್ಯಾ ನಿನಗೆ ಆಮೇಲೆ ಏನ್ ಜನ್ಮ ಬಂದಿತ್ ನಿನ್ಗೆ ನನ್ನ ಮಗಳನ್ನ ಪ್ರೀತಿಸೋ ಅಷ್ಟು ಧೈರ್ಯ ಬರ್ತೇನೋ ನಿನಗೆ ನೋಡಿ ಪ್ರೀತಿ ಮಾಡೋದಕ್ಕೆ ಧೈರ್ಯ ಬೇಕಾಗಿಲ್ಲ ಹೃದಯ ಇರಬೇಕು ನಮ್ಮಿಬ್ಬರನ್ನು ಬೇರೆ ಮಾಡ್ಬೇಡಮ್ಮ ನಾನಿಲ್ಲಿದ್ದೀನಮ್ಮ ಇಲ್ಲ ನಿಮ್ಮಿಬ್ರನ್ನು ಬೇರೆ ಮಾಡಲ್ಲ ನಿಮ್ಮಿಬ್ರನ್ನು ಬೇರೆ ಮಾಡಲ್ಲ ನಾನು ಹೋಗ್ತೀನಿ ನಾನು ಹೋಗ್ತೀನಿ